ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮ್ಮ. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು, ಇವತ್ತು ನೀವು ನೋಡ್ತಿರೋದು ಒಂದು ರಿಯಲ್ ದುರಂದರ್ ಕತೆ. ಇವೆಲ್ಲ ವೇಸ್ಟ್, ಇವೆಲ್ಲ ಫೇಕ್. ಇದು ನಮ್ಮಣ್ಣ ಪಾಕಿಸ್ತಾನ್ಗೆ ಹೋಗಿ ಪಾಕಿಸ್ತಾನ್ನೇ ಬ್ಲಾಸ್ಟ್ ಮಾಡ್ತಾನಂತೆ. ಬರೇ ಪಾಕಿಸ್ತಾನ ಅಲ್ಲ, ನಮ್ಮಣ್ಣ ಬೇರೆ ಗ್ರಹಕ್ಕೆ ಹೋಗಿ ಏಲಿಯನ್ಸ್ನೂ ಬಿಟ್ಟಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಈ ಮೂವಿ ಹೀರೋ ಹೆಸರು ಸೇಂಟ್ ಡಾಕ್ಟರ್ ಗುರ್ಪ್ರೀತ್ ಸಿಂಗ್. ಈ ಮೂವಿ ಹೀರೋ ಹೆಸರು ಸೇಂಟ್ ಡಾಕ್ಟರ್ ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಸಿಂಗ್ ಜಿ ಇನ್ಸಾನ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಮೂವಿಲಿ ಹೀರೋ ಆಗಿ ಆಕ್ಟ್ ಮಾಡಿರೋದು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿ ಡೈರೆಕ್ಟರು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿದ ಆಕ್ಷನ್ ಕೊರಿಯೋಗ್ರಫಿ ಮಾಡಿರೋದು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿನ ಎಡಿಟ್ ಮಾಡಿರೋದು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿರೋದು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿನ ನೋಡೋದು ಸೇಂಟ್ ಡಾಕ್ಟರ್ ಗುರ್ಮೀತ್ ರಾಮ್ ರಹೀಮ್ ಜಿ ಸಿಂಗ್ ಇನ್ಸಾನ್. ಈ ಮೂವಿದು ರೇಟಿಂಗ್ ಇಂತ ನಮ್ಮ ಅಣ್ಣನ ಹೆಸರಲ್ಲಿರೋ ಪದಗಳೇ ಜಾಸ್ತಿ. ಡಾಕ್ಟರ್ ಸೇಂಟ್ ಗುರ್ಮೀತ್ ರಾಮ್ ರಹೀಮ್ ಸಿಂಗ್ ಜಿ ಇನ್ಸಾನ್ 8 ಅಕ್ಷರ. IMDb ರೇಟಿಂಗ್ ಇಸ್ 2.5. ಮಾತೇ ಇಲ್ಲ. ಆಮೇಲೆ ಅವನೇ ಬಿಲ್ಡಪ್ ಕೊಡೋದ್ರಲ್ಲಿ ನಮ್ಮ ಅಣ್ಣ ಹಿಂದೆ ಉಳಿದಿಲ್ಲ. ದ ಮೋಸ್ಟ್ ವರ್ಸಟೈಲ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಸಿನಿಮಾ ಅಂತೆ. ಏನೇ ಅನ್ನೋಣ ಅಂದ್ರೂ ನೀನು ರಕ್ಷಕ್ ಬುಲೆಟ್ನೆಲ್ಲ ಮೀರ್ಸಕ್ಕಾಗಲ್ಲ ಬಿಡು. ಅಂದರೆ ನಾವು ಮಾಡೋ ಕೆಲಸ ಯಾವತ್ತಾದ್ರೂ ಯಾವುದಕ್ಕಾದ್ರೂ ಗುರುತಾಗಬೇಕು, ಅದನ್ನು ನಾವು ಮಾಡಬೇಕಷ್ಟೇ. ಬಂದೇ ಹೋದೆ ಅಂದ್ಬಿಟ್ರೆ ಎಲ್ಲರ ಜೊತೆ ನಾನು ಒಬ್ಬ ಆಗ್ಬಿಡ್ತೀನಿ. 1000ದಲ್ಲಿ ನಾನು ಒಬ್ಬ ಆಗಿರ್ಬೇಕು, 1000 ಜನದಲ್ಲಿ ನಾನು ಒಬ್ಬ ಅಲ್ಲ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಭೂಚಕ್ರ ತರ ಇರೋ ಸ್ಪೇಸ್ಶಿಪ್ ಇಂದ ಏಲಿಯನ್ಸ್ ಎಂಟ್ರಿ ಕೊಡ್ತಾರೆ. ಆಮೇಲೆ ಇದು ಪಾಕಿಸ್ತಾನ್ ಅಂತೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈ ಏಲಿಯನ್ಸ್ ಪಾಕಿಸ್ತಾನಿಗಳಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವನಾಶ ಮಾಡಬೇಕು. ಈ ಏಲಿಯನ್ ಪಾಕಿಸ್ತಾನಿಗಳು ರಿಯಲ್ ಪಾಕಿಸ್ತಾನೀಸ್ ಜೊತೆ ಸೇರಿ ಇಂಡಿಯಾ ನೋಡಿತಾರಂತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೆಕ್ಸ್ಟ್ ಸೀನ್ ಸೀದಾ ಇಸ್ಲಾಮಾಬಾದಿಗೆ ಶಿಫ್ಟ್ ಆಗತ್ತೆ. ಇಲ್ಲಿ ಒಬ್ಬ ಮಗ ಅವ್ರ ಅಪ್ಪ ಅಮ್ಮನ್ನೇ ಸಾಯಿಸ್ತಿದ್ದಾನೆ, ಯಾಕಂದ್ರೆ ಅವನ್ನ ಅಲ್ಲಾಯಿಂದ ದೂರ ಮಾಡ್ತಿದಾರಂತೆ. ನನ್ಗೆ ಈ ಹುಡುಗ ಅವ್ರ ಅಪ್ಪ ಅಮ್ಮನ್ ಸಾಯಿಸಿದ್ ನೋಡಿ ಶಾಕ್ ಆಗಿಲ್ಲ, ಗೋಡೆಯಿಂದ ರಕ್ತ ಬಂದಿದ್ ನೋಡಿ ಶಾಕ್ ಆಯ್ತು. ರಣವೀರ್ ಸಿಂಗ್ ನ ದುರಂದರ್ ಅಂತ ಏನ್ ಕರಿತೀವೋ ಅದೇ ನಮ್ಮ ಅಣ್ಣ ಇಲ್ಲಿ ಲಯನ್ ಹಾರ್ಟ್ ಅಂತೆ. ನೆಕ್ಸ್ಟ್ ನಮ್ ಹೀರೋ ಎಂಟ್ರಿ ಆಗತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಅಣ್ಣ Xbox ಕಂಟ್ರೋಲರ್ ಅಲ್ಲಿ ಹೆಲಿಕಾಪ್ಟರ್ ಹೊಡ್ಸ್ಕೊಂಡ್ ಬರ್ತಿರ್ತಾನೆ. ರಿಯಲ್ ಲೈಫ್ ಗೇಮ್ ಆಡ್ತಾವ ನಮ್ಮ ಅಣ್ಣ. ಫೈರ್. ನೆಕ್ಸ್ಟ್ ಪಾಕಿಸ್ತಾನ ನಮ್ಮ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ಈ ಅಟ್ಯಾಕ್ ಆಗಿರೋ ವಿಷಯ ನಮ್ಮ ಆರ್ಮಿ ಚೀಫ್ಗೆ DT ನ್ಯೂಸ್ ಚಾನಲ್ ಇಂದ ಗೊತ್ತಾಗತ್ತೆ. ಮಾಡ್ಕೊಳ್ಳಿ, ಒಬ್ಳು ನ್ಯೂಸ್ ಚಾನಲ್ ಅಲ್ಲಿರೋ ಆಂಕರ್ ಹೇಳ್ತಾವಳೆ ಇಂಡಿಯಾ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಇವಾಗ ನಮ್ಮ ಇಂಡಿಯನ್ ಆರ್ಮಿ ಚೀಫ್ ಪಾಕಿಸ್ತಾನ್ಗೆ ಸ್ಪೈ ಆಗಿ ಕಳ್ಸೋಣ ಅಂತ ಪ್ಲಾನ್ ಮಾಡ್ತಾರೆ. ಮಿಷನ್ ದುರಂದರ್, ಮಿಷನ್ ಲಯನ್ ಹಾರ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ನಮ್ಮ ಅಣ್ಣನ್ ಕರೀತಾರೆ. ಅದೇ ಲಯನ್ ಹಾರ್ಟ್ ಬಗ್ಗೆ. ಅದು ಕರಿಯೋದಲ್ಲಿ ಒಂದು ಲೋಕಲ್ ಹೋಟೆಲ್ಗೆ. ಅವೆಲ್ಲ ನಡೀತಾನೆ ಇರತ್ತೆ. ಫಸ್ಟ್ ಇದೆ ಹೇಳಿ ಅಣ್ಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೆಕ್ಸ್ಟ್ ನಮ್ಮ ಅಣ್ಣ ಪಾಕಿಸ್ತಾನ್ಗೆ ಹೋಗಕ್ಕಂತ ಒಂದು ಬಾರ್ಬಿ ಬೈಕ್ ಅಲ್ಲಿ ಪೆಟ್ರೋಲ್ ಬದಲು ರೆಡ್ ಬುಲ್ ಹಾಕ್ಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್. ಬಾರ್ಬಿ ಬೈಕಲ್ ಪಾಕಿಸ್ತಾನ್ಗೆ ಹೋಗಕ್ಕೆ ತುಂಬಾ ಹೊತ್ತಾಗತ್ತೆ ಅನ್ಬಿಟ್ಟು ಬ್ರೇಕ್ಗಂತ ಸ್ವಲ್ಪ ಹೊತ್ತು ನಿಲ್ಸಿ ಸಾಂಗ್ ಆಡ್ತಾನೆ. ಆಮೇಲೆ ನಮ್ಮ ಅಣ್ಣನೇ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿರೋದು.
ಇದನ್ ಮಾಡಕ್ ತಾನೇ ಇಂಡಿಯನ್ ಆರ್ಮಿ ಗನ್ ಕೊಟ್ಟಿರೋದು. ನಮ್ಮಣ್ಣ ಏನ್ ಮಾಡಲ್ಲ ಹೇಳಿ, ಬುಲೆಟ್ಸ್ ಫೈರ್ ಮಾಡಿ ಇಂಡಿಯಾ ಮ್ಯಾಪ್ ಮಾಡ್ಬಿಡ್ತಾನೆ. ಸೋಲ್ಜರ್ಸ್ ಹತ್ರ ಬ್ರೇಕ್ ಡ್ಯಾನ್ಸ್ ಮಾಡಿಸ್ತಾನೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನೆಕ್ಸ್ಟ್ ನಮ್ಮಣ್ಣ ಹೊಡಿಯಕ್ಕೆ AK-47 ತಗೊಂಡೋಗಿರ್ತಾನೆ, ಆದ್ರೆ ಹೊಡಿಯಲ್ಲ. ಯಾಕಂದ್ರೆ ನೋವಿದೆ, ಆಕ್ರೋಶ ಇದೆ. ದುರಂಧರ್ ಎಲ್ಲ ಫೇಕ್, ರಿಯಲ್ ಸ್ಪೈ ಅಂದ್ರೆ ಹಿಂಗಿರ್ತಾರೆ. ಗೊತ್ತಿಲ್ಲ ಗುರು, ಪಾಕಿಸ್ತಾನಿಗೆ ಬಂದ್ ಬಾಯಲ್ಲಿ ಯಾರ್ದು ಇಟ್ಕೊಂಡು. ನಮ್ಮಣ್ಣ ಅವ್ನ ನೆಕ್ಸ್ಟ್ ಟಾರ್ಗೆಟ್ ನ ಕಾರಲ್ಲಿ ಬ್ಲಾಸ್ಟ್ ಮಾಡಿ ಸಾಯಿಸ್ಬಿಡ್ತಾನೆ. ಸತ್ತೋಗಿರೋದಕ್ಕೆ ಇದವ್ರ ರಿಯಾಕ್ಷನ್. ನೆಕ್ಸ್ಟ್ ನಮ್ಮ ಅಣ್ಣನ ಲವ್ ಸ್ಟೋರಿ ಸ್ಟಾರ್ಟ್ ಆಗತ್ತೆ. ಪಾಕಿಸ್ತಾನ್ ಆರ್ಮಿ ಅವರು ಒಂದು ಹುಡುಗಿ ಅಪ್ಪ ಅಮ್ಮನ್ನ ಸಾಯಿಸಿ ಆ ಹುಡುಗಿನ ಕಿಡ್ನಾಪ್ ಮಾಡಿರ್ತಾರೆ. ಆದ್ರೆ ಮಧ್ಯದಾರಿಯಲ್ಲಿ ನಮ್ಮ ಅಣ್ಣ ಗೋಲಿ ಆಡಿ ಎಲ್ರೂನು ಸಾಯಿಸ್ಬಿಡ್ತಾನೆ. ಯಾಕೆ ಯಾಕೆ ಇವನ್ ಪಾಪಿ ನನ್ ಮಗ ಅಕ್ಕ, ಆದಷ್ಟು ಬೇಗ ದೂರ ಹೋಗಿ ಪಾಕಿಸ್ತಾನ್ ಆರ್ಮಿ ಜೊತೆನೆ ಇದ್ಬಿಡು, ನೀನ್ ಅವಾಗೇ ಸೇಫ್. ನಮ್ಮ ಅಣ್ಣನೇ ಫಿಲಂ ರೈಟರ್ ಆಗಿರೋದ್ರಿಂದ ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಸೀದಾ ಅಕೇಲಿ ರಹ ಗಯಿ, ಮೇರೆ ಸಾಥ್ ರಹೋಗೆ ಮೇರೆ ಘರ್ ಮೇ. ಅರ್ಥ ಆಯ್ತು ಅನ್ಸುತ್ತೆ. ಅಕ್ಕ 10 ನಿಮಿಷ ಮುಂಚೆ ನಿಮ್ಮ ಅಪ್ಪ ಅಮ್ಮ ಇಬ್ರು ನಿನ್ ಕಣ್ಮುಂದೆ ಸತ್ರು, ಆದ್ರೆ ನೀನು ಅಕೇಲಿ ರಹ ಗಯಿ, ಮೇರೆ ಸಾಥ್ ರಹೋಗೆ ಮೇರೆ ಘರ್ ಮೇ. ನೆಕ್ಸ್ಟ್ ಒಂದ್ ಸಾಂಗ್ ಬರುತ್ತೆ. ಅದ್ರ ಸ್ಪೆಷಾಲಿಟಿ ಏನಂದ್ರೆ ದುಡ್ಡು ಉಳ್ಸಕ್ಕೆ ನಮ್ಮ ಅಣ್ಣನೇ ಅದನ್ನ ಹಾಡಿರೋದು. ಇನ್ನೊಂದ್ ಕಡೆ ನಮ್ಮ ಅಣ್ಣನ್ ರಿಯಲ್ ಲೈಫ್ ಮಗಳು ಬೇರೆನೇ ಟ್ಯಾಲೆಂಟ್ ತೋರಿಸ್ತಿದ್ದಾಳೆ. ಅವ್ರ ಹತ್ರ ಇದ್ದಿದ್ ಗನ್ನಲ್ಲೇ ಸಾಯಿಸ್ಬಿಡ್ತಾಳೆ. ಯಾಕಕ್ಕ ನಿನ್ನ ಹತ್ರ ರಿಂಗ್ ಇಲ್ವಾ? ಇವಳು ಕೂಡ ಸ್ಪೈ ಆಗಿ ಪಾಕಿಸ್ತಾನ್ ಆರ್ಮಿಗೆ ಸೇರ್ತಾಳೆ. ಇದೇನಕ್ಕ ಮಾಡ್ತಿದ್ಯಾ? ಆರ್ಮಿಲ್ ಬ್ರೇಕ್ ಡ್ಯಾನ್ಸ್ ಆಡತ್ತಾನೆ ಕಲ್ಸ್ಕೊಡೋದು. ನೆಕ್ಸ್ಟ್ ಫೈನಲ್ ಬ್ಯಾಟಲ್ ಅಲ್ಲಿ ನಮ್ಮ ಅಣ್ಣ ಬಾರ್ಬಿ ಬೈಕ್ದು ಸೈಲೆನ್ಸರ್ ನ ರಾಕೆಟ್ ಲಾಂಚರ್ ಮಾಡ್ಬಿಡ್ತಾನೆ. ಇದೇ ಖುಷಿಲಿ ಇನ್ನೊಂದು ಸಾಂಗ್. ನೆಕ್ಸ್ಟ್ ನಮ್ಮ ಬಾಬಾದು ಟೆಕ್ನಾಲಜಿ ನೋಡಿ, ನಮ್ಮಣ್ಣ ರಿಂಗ್ ಇಂದ ಕಾರ್ ಮಾಡ್ಬಿಡ್ತಾನೆ. ಆ ಕಾರ್ಗೆ ದೊಡ್ಡ ಫ್ಯಾನ್ ಬೇರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಮುಂದೆ ಪಾಕಿಸ್ತಾನದೇ ಒಬ್ಬ ಲೀಡರ್ನ ಎಲ್ರ ಮುಂದೆ ತಂದು ಸ್ಪೀಚ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಅಣ್ಣನ ಸ್ಪೀಚ್ ಕೇಳಿ ಪಾಕಿಸ್ತಾನಲ್ಲಿರೋ ಟೆರರಿಸ್ಟ್ ಕೂಡ ಒಳ್ಳೆಯವರಾಗ್ಬಿಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟೊಂದು ಹುಡುಗಿನ ಸಾಯಿಸಿದಕ್ಕೆ ನಮ್ಮ ಅಣ್ಣಂಗೆ ಸಿಟ್ಟು ಬಂದ್ಬಿಟ್ಟು ಯಾರನ್ನ ಇಷ್ಟೊತ್ತು ಸ್ಪೀಚ್ ಕೊಟ್ಟು ಒಳ್ಳೆಯವ್ರು ಮಾಡಿದ್ನೋ ಅವ್ರನ್ನೆಲ್ಲರೂ ಸಾಯಿಸ್ಬಿಡ್ತಾನೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ, ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಎಂಡಲ್ಲಿ ನಮ್ಮ ಅಣ್ಣ ಟೆಲಿಪೋರ್ಟ್ ಆಗಿ ಆ ಲೀಡರ್ನ ಗೋಲಿಲ್ ಸಾಯಿಸ್ಬಿಟ್ಟು ಮತ್ತೆ ಒಂದು ಸಾಂಗ್. ನಮ್ಮ ಅಣ್ಣನ ಕತೆ ಇನ್ನ ಮುಗ್ದಿಲ್ಲ. ಈ ಮೂವಿ ರಿಯಲ್ ವಿಲ್ಲನ್ನು ಪಾಕಿಸ್ತಾನಿಯವರಲ್ಲ, ಏಲಿಯನ್ಸು. ನಮ್ಮ ಅಣ್ಣ ಏಲಿಯನ್ಸ್ನ 300 ವರ್ಷ ಹಿಂದೆನೇ ಮೀಟ್ ಮಾಡಿರ್ತಾನಂತೆ. ನಮ್ಮ ಅಣ್ಣ ಬೇರೆ ಪಾಕಿಸ್ತಾನ ಆರ್ಮಿ ನೋಡಿದ್ ಖುಷಿ ಪಡ್ಲಿಲ್ಲ, ಅದಕ್ಕೆ ಇವಾಗ ಏಲಿಯನ್ಸ್ ನೋಡಿಯಕ್ ಸ್ಟಾರ್ಟ್ ಮಾಡ್ತಾನ. ಇವಾಗ ನೋಡಿ ಅಸ್ಲಿ ಸಿನಿಮಾ. ನಮ್ಮ ಅಣ್ಣ ಏಲಿಯನ್ಸ್ ಜೊತೆ ಫೈಟ್ ಆಡ್ತಾನ, ಅದು ಗ್ಯಾಲಕ್ಸಿ ಮೇಲೆ ನಿಂತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ಮ ಅಣ್ಣಂದು ಲಿಮಿಟೇ ಇಲ್ಲ, ಅದಕ್ಕೆ ನಮ್ಮ ಅಣ್ಣ ಗುರೂಜಿ ಆಶೀರ್ವಾದ ತಗೊಂಡು ಮುಂದೆ ಬರ್ತಿರೋ ಆಸ್ಟ್ರಾಯ್ಡ್ ನ ಹಾಫ್ದು ಬಾಲ ಇಟ್ಕೊಂಡು ಅರ್ಥನ ಸೇವ್ ಮಾಡ್ಬಿಡ್ತಾನೆ. ಯಾಕೆ ಯಾಕೆ ನಮ್ಮ ಅಣ್ಣಂಗೆ ಬರೀ ಇಂಟರ್ನ್ಯಾಷನಲಿ ಫ್ಯಾನ್ಸ್ ಇಲ್ಲ, ಯೂನಿವರ್ಸಲ್ಲಿ ಇದ್ದಾರೆ. ದೊಡ್ಡ ದೊಡ್ಡ ಪ್ಲಾನೆಟ್ಸ್ನೇ ಸೇವ್ ಮಾಡ್ತಿರೋ ನಮ್ಮಣ್ಣ ಈ ಹುಡುಗಿನ ಸೇವ್ ಮಾಡೋಕ್ಕಾಗಿಲ್ಲ. ಆದರೆ ಇಲ್ಲಿ ಪ್ಲಾಟ್ ಟ್ವಿಸ್ಟ್ ಏನಂದ್ರೆ ನಮ್ಮ ಅಣ್ಣನೇ ಬೇಕಂತ ಸಿಕ್ಕಾಕೊಂಡು ಅವ್ರ ಪ್ಲಾನೆಟ್ಗೆ ಹೋಗಿ ಅವ್ರನ್ನೇ ಹೊಡಿತಾನಂತೆ. ಅಷ್ಟು ನೋವು ಕೊಟ್ಬಿಟ್ರು ನನ್ಗೆ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಆಮೇಲೆ ಇವೆಲ್ಲ ಪಾರ್ಟ್ 2 ಅಲ್ಲಂತೆ. ಅಬ್ಬಾ, ಸಾರಿ ಗೈಸ್, ಎಡಿಟ್ ಮಾಡ್ತಿದ್ದೆ, ಇವಾಗ ರಿಯಲೈಸ್ ಮಾಡಿದೆ ನಂದು ಔಟ್ರೋ ಕ್ಲಿಪ್ ಕಟ್ ಆಗಿದೆ ಅಂತ. ಸೊ ಈ ವಿಡಿಯೋಗೆ ಇಷ್ಟೇ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಂದೇ ಹೋದೆ ಅಂದ್ಬಿಟ್ರೆ ಎಲ್ಲರ ಜೊತೆ ನಾನು ಒಬ್ಬ ಆಗ್ಬಿಡ್ತೀನಿ. 1000ದಲ್ಲಿ ನಾನು ಒಬ್ಬ ಆಗಿರ್ಬೇಕು, 1000 ಜನದಲ್ಲಿ ನಾನು ಒಬ್ಬ ಅಲ್ಲ.